ಖಾಲಿ ಕಾಗದ ತನ್ನಲ್ಲಿ ಯಾವ ಬಣ್ಣ ಬೇಕಾದರೂ ಹಚ್ಚಿಕೊಳ್ಳುತ್ತೆ ಎಂಬಂತೆ ಕನ್ನಡ ಚಿತ್ರರಂಗದಲ್ಲಿ ಹಲವು ರೀತಿಯ ಪ್ರಯೋಗಗಳು ನಡೆದಿವೆ. ಅದರ ಮೇಲ್ಮೈಯಲ್ಲಿ ಕಾಣುವಂತಹ ಒಂದು ಚಿತ್ರವೇ ಧರ್ಮಸೆರೆ. ಇದರ ಪ್ರಯೋಗಕರ್ತರು ನಮ್ಮ ಪುಟ್ಟಣ್ಣ ಕಣಗಾಲ್. ಈ ಚಿತ್ರವು ಜಡಭರತ ಅವರ ಧರ್ಮಸೆರೆ ಎಂಬ ಕಾದಂಬರಿಯ ಆಧಾರಿತವಾದಂತಹ ಚಿತ್ರ. ಮುಖ್ಯ ಭೂಮಿಕೆಯಲ್ಲಿ ಶ್ರೀನಾಥ್, ಆರತಿ, ಸೀತಾರಾಮ್, ಶಿವರಾಮ್, ಮುಸರಿ ಕೃಷ್ಣಮೂರ್ತಿ ಮತ್ತು ಸತ್ಯಭಾಮ ಅವರು ನಟಿಸಿದ್ದಾರೆ. ಉಪೇಂದ್ರ ರಾವ್ ಅವರ ಸಂಗೀತ ನಿರ್ದೇಶನ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ SP ಬಾಲಸುಬ್ರಹ್ಮಣ್ಯಂ ಮತ್ತು S ಜಾನಕಿ ಅವರು ಹಿನ್ನೆಲೆ ಗಾಯನವನ್ನು ನೀಡಿದ್ದಾರೆ. ಛಾಯಾಗ್ರಹಣವನ್ನು S ಮೂರ್ತಿರಾವ್ ಅವರು ನಿರ್ವಹಿಸಿ 1979ರಲ್ಲಿ ತೆರೆಕಂಡ ಚಿತ್ರವೇ ಧರ್ಮಸೆರೆ. ಇದು ಒಂದು ನಾಯಕಿ ಕೇಂದ್ರಿತ ಚಿತ್ರ ಮತ್ತು ಸೀಕ್ವೆನ್ಷಿಯಲ್ ಮೂವಿ ಆಗಿದ್ದು, ಒಬ್ಬ ಮೂಕಿಯ ಕತೆ ಇಲ್ಲಿ ಕಾಣಬಹುದು. ಅವಳ ಆಸೆ, ಭಾವನೆ, ಮೋಹ ಇಲ್ಲಿ ಚಿತ್ರಿತ. ಈ ಸಿನಿಮಾ ಒಂದು ಸಮಾಜದ ಮತ್ತಷ್ಟು ಮುಖಗಳನ್ನು ತೋರುವಲ್ಲಿ ಸಫಲ. ಬದುಕು ಬಣ್ಣವೇ ಆದರೂ ಕೆಲವರ ಪಾಲಿಗೆ ಖಾಲಿ ಕಾಗದ ಮತ್ತು ಮಾಸಿದ ಬಣ್ಣ. ಜೋಡಿ ಜೊತೆಗಿದ್ದರೆ ಮಾತ್ರ ಆ ಕಾಗದಕ್ಕೆ ಚಿತ್ರ ಎಂದು ತೋರಿದೆ. ಸಮಾಜದಲ್ಲಿ ಹೆಣ್ಣು ತನ್ನ ಜೀವನದಲ್ಲಿ ಪಡುವ ಕಷ್ಟ, ಅಕ್ಕ ತಂಗಿಯರ ಮಾತ್ಸರ್ಯ ಇಲ್ಲಿ ಕಾಣಬಹುದು. ಒಂದು ಸಿನಿಮಾ ಅನ್ನುವುದಕ್ಕಿಂತ ಧರ್ಮಸೆರೆ ಒಂದು ಸಾಮಾನ್ಯ ಸುತ್ತ ಪರಿಸರದ ಚಿತ್ರ ಎಂದು ಹೇಳಬಹುದು. ಈ ಸಿನಿಮಾದಲ್ಲಿ ಅದರ ಚಿತ್ರೀಕರಣ, ನಿರ್ದೇಶನ, ಪಾತ್ರಗಳು ಸಾಟಿಯೇ ಇಲ್ಲ ಅನ್ನುವಂತೆ ನಿಂತಿವೆ. ಮುಸುರಿ ಕೃಷ್ಣಮೂರ್ತಿಯವರ ಈ ಸಿನಿಮಾದ ಅಭಿನಯಕ್ಕೆ ಜನ ರೊಚ್ಚಿಗೆದ್ದ ಉದಾಹರಣೆ ಇದೆ. ಆರತಿ ಅವರು ಒಬ್ಬ ಸಾಮಾನ್ಯ ಹೆಣ್ಣಾಗಿ ಆಕೆಯ ಆಸೆ, ಯೌವನದ ಬಯಕೆ ತೋರಿಸಿದ್ದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಒಂದೊಂದು ಪಾತ್ರಗಳು ಅವರವರಿಗೆ ಸಮ ಅನ್ನುವಂತೆ ಇಲ್ಲಿ ಕಟ್ಟಿವೆ. ಇನ್ನು ನಿರ್ದೇಶನಕ್ಕೆ ಬಂದರೆ ಮತ್ತೊಂದು ಮಾತೇ ಇಲ್ಲ. ಪುಟ್ಟಣ್ಣ ಕಣಗಾಲ್ ಅವರು ಎಲ್ಲ ಹೆಜ್ಜೆಗಳಿಗೂ ಅದರದ್ದೇ ಆದ ವಿಚಾರಗಳನ್ನು ಇಟ್ಟು ನಿರ್ಮಿಸಿದ್ದಾರೆ. ಸುಂದರ, ನೇರ ಮತ್ತು ಸ್ಥಿರ ಸಿನಿಮಾವಾಗಿ ಧರ್ಮಸೆರೆ ಕಂಡುಬರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಯಶಸ್ವಿಯಾಗಿ 1979ರಲ್ಲಿ ತೆರೆಕಂಡಂತಹ ಚಿತ್ರವೇ ಧರ್ಮಸೆರೆ.